ಬರಬೇಕಾಗಿತ್ತು ಬಟ್ ಎಲ್ಲೋ ಒಂದ್ ಕಡೆ ದಾವಣಗೆರೆ ವಿಚಾರದಲ್ಲಿ ನಿಮ್ಮ ಸಾಕಷ್ಟು ಆರೋಪ ಬಂತು. ಅದಕ್ಕೆ ಏನಾದರೂ ಈಗ ಮೊದಲೇ ಪಟ್ಟಿದಲ್ಲೇ ನನ್ನ ಹೆಸರು ಬರ್ತಂತ ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಜೂನ್ 2ನೇ ತಾರೀಕಿಗೆ ಆಡಿಯೋ ಏನು ರಿಲೀಸ್ ಆಗಿದೆ ಅದರಿಂದ ಹಿನ್ನಡೆ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ರಾಜ್ಯದ ಜನಗೂ ಗೊತ್ತಿದೆ. ಅದಕ್ಕೆ ನಾನು ಅವತ್ತೇ ಹೇಳಿಕೆ ಕೊಟ್ಟಿದ್ದೀನಿ, ಆ ಆಡಿಯೋ ನಂದಲ್ಲ, ನಾನು ಅದು ಮಾತಾಡಿಲ್ಲ, ಅದು ಕ್ರಿಯೇಟ್ ಮಾಡಿದಾರಂತ. ಅದು ಯಾರು ಸಿರಾಜ್ ಅವ್ರು ಮಾತಾಡಿದ್ರು ಅವ್ರು ಅವತ್ತೇ ಕಂಪ್ಲೇಂಟ್ ಮಾಡಿದ್ದಾರೆ. ಕಂಪ್ಲೇಂಟ್ ಕೊಟ್ಟು FIR ಆಗಿದೆ. ಅದು FSLಗೆ ಏನೋ ತನಿಖೆಗೆ ಕಳಿಸಿದ್ದಾರೆ. ಅಂದರೆ ಪೊಲೀಸವ್ರು ತನಿಖೆ ಮಾಡ್ತಾಯಿದ್ದಾರೆ. ಆ ಸತ್ಯಾಂಶ ಆಚೆ ಬರ್ತದೆ. ಇವತ್ತಿಲ್ಲ ನಾಳೆ ಬರಲೇಬೇಕಿಲ್ಲ, ಸತ್ಯಾಂಶ ಆಚೆ ಬರಲೇಬೇಕು. ಬರ್ತದೆ ಅದು ನೋಡುವ. ಸತ್ಯಾಂಶ ಆಚೆ ಬರಲಿ. ಅದು FSL ಕಳಿಸಿದ್ದಾರೆ, ಅದು ಬರಲಿ. ಅದೆಲ್ಲ ರಾಜಕೀಯದಲ್ಲಿ ಯಾರನ್ನ ಬೆಳೀತಾ ಇದ್ರೆ ಅದು ಸಹಜ. ರಾಜಕೀಯದಲ್ಲಿ ನನಗಂತ ಇಲ್ಲ, ಯಾರನ್ನ ಇರಲಿ ಸಹಿಸ್ಕೊಳಕ್ಕಾಗಲ್ಲ. ಅದು ಮಾಡೋದು ಸಹಜ. ನನಗಂತ ಇಲ್ಲ, ಎಲ್ಲರಿಗೂ ಅದೇ ಥರ ಮಾಡ್ಕೊಂಡು ಬರ್ತಾರೆ. ಅವತ್ತಿಂದ ಪದ್ಧತಿ ಅದು ಎಲ್ಲರಿಗೂ ಯಾರು ಮಾಡಿರ್ಬೋದು. ಈಗ ಗೊತ್ತಾಗ್ತದೆ. ಈಗ ಅದು ಆಡಿಯೋ ಅದು ಇದರಲ್ಲಿ FSL ಏನೋ ಕಳಿಸಿದಾರಂತೆ, ಅದು ಆಚೆ ಬಂದ ತಕ್ಷಣ ಗೊತ್ತಾಗ್ತದೆ.